ಮಾತೇ ಮುತ್ತು ಮಾತೇ ಮೃತ್ಯು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಾತು ಮನೆ ಕೆಡಿಸಿತ್ತು, ತೂತು ಒಲೆ ಕೆಡಿಸಿತ್ತು. ಹೀಗೆ ಹಲವಾರು ನಾಣ್ಣುಡಿಗಳು, ಗಾದೆ ಮಾತುಗಳನ್ನು ನಮ್ಮ ಹಿರಿಯರು ಮಾತಿನ ಬಗ್ಗೆ ನೀಡಿದ್ದಾರೆ. ಏನೋ ಹೇಳಿದ ಒಂದು ಮಾತಿಗೆ ಇಷ್ಟೆಲ್ಲ ಬೇಕಿತ್ತಾ ಎನ್ನುವವರೆಗೆ ಗೊತ್ತಿರಬೇಕು. ಕೇವಲ ಒಂದು ಮಾತು ಮೀರಿದ್ದಕ್ಕೆ ರಾಮಾಯಣ ನಡೆದದ್ದು. ಹಾಗೆ ಕೇವಲ ಒಂದು ಮಾತನ್ನು ನೀಡಿದ್ದಕ್ಕೆ ಮಹಾಭಾರತ ನಡೆದದ್ದು. ಒಬ್ಬ ವ್ಯಕ್ತಿಯ ನೈಪುಣ್ಯ, ಬುದ್ಧಿವಂತಿಕೆ ಎಲ್ಲವನ್ನ ಕೇವಲ ಅವನ ಮಾತಿನ ದಾಟಿಯಿಂದ ಅಥವಾ ಅವನ ಮಾತಿನ ವೇಗದಿಂದ ನಿರ್ಧರಿಸುವುದಾದರೆ, ಹುಟ್ಟಿನಿಂದ ಮೂಗ ಹಾಗೂ ಕಿವುಡರಾಗಿದ್ದ ಥಾಮಸ್ ಎಡಿಸನ್ ಪ್ರಪಂಚಕ್ಕೆ ಬಲ್ಬನ್ನು ಪರಿಚಯಿಸಿದಾಗ ಅವರನ್ನು ಪ್ರಪಂಚ ಗುರುತಿಸುವ ಮಾತೇ ಇರಲಿಲ್ಲ. ಸೊಸೆಯೊಬ್ಬಳು ಅತ್ತೆಯ ಕಾಲಿಗೆ ಬಿದ್ದಾಗ ಸಾಮಾನ್ಯವಾಗಿ ಆಶೀರ್ವಾದ ಮಾಡುವಾಗ ದೀರ್ಘ ಸುಮಂಗಲಿ ಭವ ಅಥವಾ ಪುತ್ರ ಹಾಗೂ ಪುತ್ರಿ ಪ್ರಾಪ್ತಿರಸ್ತು ಎಂದು ಹಾರೈಸುವುದನ್ನು ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ. ಆದರೆ ಅತ್ತೆಯೊಬ್ಬಳು ಸೊಸೆಗೆ ಬೇಗ ಜೂಟಾಗು ಅಂದರೆ ಚುರುಕಾಗು, ಪಟಪಟ ಎಂದು ಮಾತಾಡು ಎಂದು ಆಶೀರ್ವಾದ ನೀಡಿದರಂತೆ. ಇದನ್ನು ಕೇಳಿದ ಆ ಸೊಸೆಗೆ ತನ್ನ ಹಿಂದಿನ ದಿನಗಳು ನೆನಪಾದವು. ತಾನು ತನ್ನ ಅಪ್ಪ ಅಮ್ಮನ ಹೆಗಲಿಗೆ ಹೆಗಲಾಗಿ ನೆರವಾಗಿದ್ದು, ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತು ಸಮಾಜದಲ್ಲಿ ತಾನು ಒಬ್ಬಳು ಎಂಬುದನ್ನು ಗುರುತಿಸಿಕೊಂಡದ್ದು, ಇದೆಲ್ಲವೂ ಶೂನ್ಯವೇ? ಕೇವಲ ಕೆಲವೇ ದಿನಗಳ ಹಿಂದೆ ಸೊಸೆಯನ್ನು ಕಂಡ ಅತ್ತೆ, ಸೊಸೆ ಕಡಿಮೆ ಮಾತಾಡುವವಳು, ನಿಧಾನ ಎಂದು, ಅವಳು ಚುರುಕಾಗಿಲ್ಲ, ಬುದ್ಧಿವಂತಳಲ್ಲ ಎಂದು ನಿರ್ಧರಿಸುವುದು ಎಷ್ಟು ಸರಿ? ಮಾತು ಎಂಬುದು ವ್ಯಕ್ತಿತ್ವವನ್ನು ನಿರ್ಧರಿಸುವ ಮಾನದಂಡವೇ? ಅತ್ತೆಗೆ ಕೇವಲ ಅದು ಒಂದು ಮಾತು, ಆದರೆ ಸೊಸೆಗೆ ಅವಳ ವ್ಯಕ್ತಿತ್ವವನ್ನೇ ಪ್ರಶ್ನಿಸುವ, ಹೀಯಾಳಿಸುವ ದೊಡ್ಡ ವಿಷಯ ಅದಾಗಿತ್ತು. ಮಾತು ಆಡಲು ಕ್ಷಣ ಸಾಕು, ಆದರೆ ಆ ಮಾತಿನಿಂದ ಆದ ನೋವು, ಅವಮಾನ ಜೀವನ ಪರ್ಯಂತ. ಹಾಗಾಗಿ ಯಾವಾಗಲೂ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ಕೂಡಲ ಸಂಗಮ ದೇವಯ್ಯ.